ಋಷಿಗಳೇ, ಈ ಬಾಲಕ ಏನು ಹೇಳುತ್ತಿದ್ದಾನೆ? ಧರ್ಮವು ಜೀವನದ ಮೂಲಭೂತ ಅವಶ್ಯಕತೆಯಾಗಿದೆ. ಇದನ್ನು ಪೂರ್ಣಗೊಳಿಸಲು ಸಕಲ ದೇವತೆಗಳು ಸಹಾಯ ಮಾಡ್ತಾರೆ. ಆದರೆ ಈ ಬಾಲಕ ಹೇಳ್ತಾ ಇದ್ದಾನೆ ಇದೆಲ್ಲ ಅವನಿಗೆ ಬೇರೆಯವರಿಂದ ಸಿಗುತ್ತಂತೆ. ಅಂದ್ರೆ ಇದರ ಅರ್ಥ ಈ ಪೃಥ್ವಿಯಲ್ಲಿ ಬೇರೆ ದೇವರುಗಳಿದ್ದಾರಾ? ನೀವು ಸರಿಯಾಗಿ ಹೇಳಿದಿರಿ ಗುರುಗಳೇ. ಮೂರ್ಖ ಬಾಲಕ, ನಿಮಗ್ ಗೊತ್ತಾ ನೀವೇನ್ ಹೇಳ್ತಿದ್ದೀರಾ ಅಂತ? ನಾನೀಗಲೇ ಬರ್ತೀನಿ. ಕ್ಷಮಿಸಿ ಪುರೋಹಿತರೆ, ಮಾರುತಿಯಿಂದ ಏನಾದರೂ ತಪ್ಪಾಯಿತೆ? ನೀವು ಹೇಳೋದು ನಿಜವಾದ್ರೆ ಹೇಳಿ, ಯಾರದು? ಅದು ನಮ್ಮ ಅಮ್ಮ. ಹೌದು ಗುರುಗಳೇ, ನಮ್ಮ ಅಮ್ಮ ಅವರ ಹಸುವನ್ನು ಮರೆತು ಮೊದಲು ನಮ್ಗೆ ಊಟ ಮಾಡಿಸ್ತಾರೆ. ಎಷ್ಟೇ ಸುಸ್ತಾಗಿದ್ರು ಮೊದಲು ನಮ್ಮನ್ನ ಮಲಗಿಸ್ತಾರೆ, ಆಮೇಲೆ ಅವ್ರು ಮಲಗ್ತಾರೆ. ನಮ್ಮ ಅಮ್ಮ ಅಲ್ವಾ ಅವರು? ಅವರ ಸುಪ್ರಭಾತದಿಂದನೇ ನಮ್ಮ ದಿನ ಪ್ರಾರಂಭ ಆಗೋದು. ಅವರ ಜೋಗುಳದಿಂದ ನಮ್ಮ ದಿನ ಮುಗಿಯೋದು. ನಮ್ಗೇನಾದ್ರೂ ಚೂರ್ ಪೆಟ್ಟಾದ್ರೂ ಅವ್ರಿಗೆ ತುಂಬಾ ನೋವಾಗುತ್ತೆ. ನಮ್ಮ ಮನ್ಸಿಗೇನಾದ್ರೂ ನೋವಾದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ. ನಾವು ನಕ್ರೆ ಅವ್ರು ಖುಷಿ ಖುಷಿಯಾಗಿರ್ತಾರೆ. ನಮ್ಗೆ ಊಟ ಮಾಡಿಸೋರವ್ರು, ನಮ್ಗೆ ಉಸಿರು ಕೊಟ್ಟವ್ರು, ನಮ್ಗೆ ಜೀವ ಕೊಟ್ಟವ್ರು, ಮತ್ತೆ ಜೀವನನೂ ಕೊಟ್ಟವ್ರು. ನಮ್ಮನ್ನ ರಕ್ಷಣೆ ಮಾಡೋರು ಕೂಡ ಅವರೇ. ಈಗ ನೀವೇ ಹೇಳಿ ಗುರುಗಳೇ, ನಮ್ ಜೊತೆ ನಮ್ಮ ಅಮ್ಮ ಇರುವಾಗ ಮತ್ತೆ ಬೇರೆ ದೇವ್ರ ಪೂಜೆ ಮಾಡೋ ಅವಶ್ಯಕತೆ ಏನಿದೆ?
ಈ ಜ್ಞಾನದಿಂದ ದೃಷ್ಟಿ ಬದಲಾಗುತ್ತದೆ. ಆದರೆ ಜ್ಞಾನಿ ಎಂಬ ಅಹಂಕಾರ ನಮ್ಮ ದೃಷ್ಟಿಯನ್ನು ಆವರಿಸಿದಾಗ ನಮಗೆ ಯಾವುದೂ ಗೋಚರಿಸುವುದಿಲ್ಲ. ಅದೆಲ್ಲ ನಮ್ಮ ಮುಂದೆ ಸರಳ, ಸ್ಪಷ್ಟ, ಪ್ರತ್ಯಕ್ಷವಾಗಿದ್ದರೂ ಸಹ ತಾಯಿ ಹಾಗೂ ಮಗುವಿನ ನಡುವೆ ಇರೋ ಈ ಪ್ರೇಮದ ಮುಂದೆ ಅದಕ್ಕಿಂತ ದೊಡ್ಡ ಪೂಜೆ ಈ ಸೃಷ್ಟಿಯಲ್ಲೇ ಇಲ್ಲ. ಋಷಿವರ್ಯ, ಸತ್ಯ ನಮ್ಮ ಕಣ್ಣು ಮುಂದೆಯೇ ಇತ್ತು, ಆದರೆ ನಾವದನ್ನ ನೋಡ್ಲಿಲ್ಲ. ಅದನ್ನ ಈ ಪುಟ್ಟ ಬಾಲಕ ನೋಡಿದ್ದಾನೆ. ಕ್ಷಮೆ ಇರಲಿ ಬಾಲಕ, ನೀವು ಇಂದು ತೋರಿದ ಜ್ಞಾನದಿಂದ ನಮ್ಮ ಭಕ್ತಿ ಮತ್ತಷ್ಟು ಪವಿತ್ರವಾಯಿತು. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಗುರುಗಳೇ. ಮಾರುತಿ, ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಈ ಪೂಜೆ ಸಂಪೂರ್ಣವಾಯಿತು. ನೀವೀಗ ನಿಮ್ಮ ಮಿತ್ರರೊಂದಿಗೆ ಆಟವಾಡಲು ಹೋಗುವುದಿಲ್ಲವೇ? ಆದ್ರೆ ಅಮ್ಮನ ಅನುಮತಿ ಇನ್ನೂ ಸಿಕ್ಕಿಲ್ವಲ್ಲ ಗುರುದೇವ. ಏನಾಯ್ತು ಅಮ್ಮ? ನೋಡಿ, ನೀವು ಬೇಡ ಅಂದ್ರೆ ನಾವು ಹೋಗೋದಿಲ್ಲ ಅಮ್ಮ. ನೀವು ಮಾತ್ರ ಅಳ್ಬೇಡಿ. ನಿಮ್ ಕಣ್ಣಲ್ಲಿ ನೀರು ಚೆನ್ನಾಗಿ ಕಾಣೋದಿಲ್ಲ ಅಮ್ಮ. ಇದು ಆನಂದ ಬಾಷ್ಪ ಮಾರುತಿ. ನಿಮಗೊಂದು ವಿಷಯ ಗೊತ್ತಾ? ಇದು ನಮ್ಮ ಸೌಭಾಗ್ಯ. ಈ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಪುತ್ರ ನಮಗ್ ಸಿಕ್ಕಿದ್ದಾರೆ. ಅದ್ ಹೌದಲ್ವಾ? ಇದ್ರ ಅರ್ಥ ನಾವ್ ಆಡಕ್ ಹೋಗ್ಬೋದಾ? ಧನ್ಯವಾದ ಅಮ್ಮ. ನಾನ್ ಆಟಾಡಕ್ ಹೋಗ್ತೀನಿ. ಜಗನ್ ಮಗನ್ ಬಂದು ಅಮ್ಮನ್ ಮನ್ಸು ಬದಲಾಗೋಕಿನ ಮೊದ್ಲು ನಾವ್ ಇಲ್ಲಿಂದ ಆಡಕ್ ಹೋಗೋಣ ಬನ್ನಿ. ಮಾವಿನ ವಾಸನೆ ಇಲ್ಲಿವರೆಗೂ ಬರ್ತಿದೆ. ಎಲ್ಲಿದೆ ಆ ತೋಟ? ಆ ಮಹಾಗೋಡೆಯ ಹಿಂಭಾಗದಲ್ಲಿ. ಮಹಾಗೋಡೆ? ತಾತ, ನೀವಂತೂ ನಮ್ಮನ್ನ ತುಂಬಾನೇ ಹೆದರ್ಸ್ಬಿಟ್ಟಿದ್ರಿ. ಯಾವ ಗೋಡೆ ಬಗ್ಗೆ ಮಾತನಾಡ್ತಿದ್ದೀರಿ? ಆ ವಿಶಾಲವಾದ ವಿಭಜನೆ ಆಗಿರೋ ಗೋಡೆ ಬಗ್ಗೆ ಅಲ್ಲ ತಾನೆ? ನಿಮಗಿದರ ಇತಿಹಾಸ ತಿಳಿದಿದ್ಯಾ? ನಾವ್ ಕೇಳಿದ ಪ್ರಕಾರ ಗೋಡೆಯಿಂದ ಆ ಕಡೆ ರಾಕ್ಷಸ ಇರ್ತಾನಂತೆ. ಅದು ಸತ್ಯ. ನಾವು ನಿಮ್ಗೆ ಅದರ ಕಥೆನ ಹೇಳ್ತೀವಿ. ವಾನರ ರಾಜ್ಯದ ಗಡಿ ಕೊನೆ ಆಗೋದು ಅದು ಅಲ್ಲಿ ನೋಡಿ, ವಿಶಾಲವಾದ ವಿಭಜನೆ ಆಗಿರೋ ಗೋಡೆಯೊಂದಿಗೆ. ಆ ಗೋಡೆಯ ಆಚೆಗಿದ್ದಾರೆ ದುಷ್ಟ ರಾಕ್ಷಸರು.
ಅವರು ಬಹಳ ಭಯಂಕರ ಮತ್ತು ದುರಾಚಾರಿ ರಾಕ್ಷಸರು. ಆ ರಾಕ್ಷಸರು ಗೋಡೆಯನ್ನ ದಾಟಿ ನಮ್ಮಲ್ಲಿಗೆ ಬರೋದಿಲ್ಲ. ನಾವು ಸಹ ಗೋಡೆನ ದಾಟಿ ಅಲ್ಲಿಗೆ ಹೋಗೋದಿಲ್ಲ. ಜಾಂಬು ತಾತಂಗೆ ನಾವು ಮಾವಿನ ತೋಟಕ್ಕೆ ಹೋಗ್ತಿರೋದ್ ಗೊತ್ತಾದ್ರೆ ಅಮ್ಮಂಗ್ ಹೇಳಿ ನಮ್ ಯೋಜನೆನೆ ಕೆಡಿಸ್ಬಿಡ್ತಾರೆ. ತಾತ, ನೀವಂತೂ ನಮ್ಗೆ ಮಧುಕೇಟಬರ ಕತೆ ಹೇಳ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀವ್ ಹೇಳ್ತಿದ್ರಿ ಆ ಇಬ್ರು ರಾಕ್ಷಸರ ಉತ್ಪತ್ತಿ ಮಹಾವಿಷ್ಣುವಿನ ಕಿವಿಯಿಂದ ಆಗಿತ್ತು ಅಂತ. ಹೌದಾ? ನೀವ್ ಹೇಳಿದ್ರಿ. ಹೌದಾ? ಅದಾದ್ಮೇಲೆ ಏನಾಯ್ತು ಅಂತ ಅದನ್ನ ಹೇಳಿ. ಹೇಳ್ತೇನೆ. ಬರ್ತಾ ಬರ್ತಾ ನಮಗೂ ವಯಸ್ಸಾಗ್ತಿದ್ದಂತೆ ನಮ್ಮ ನೆನಪಿನ ಶಕ್ತಿ ಸಹ ಕ್ಷೀಣಿಸ್ತಾ ಹೋಗ್ತಿದೆ. ಒಂದು ಸಮಯ ಇತ್ತು, ಒಮ್ಮೆ ಹಾರಿದ್ರೆ ಮಕ್ಕಳೇ, ಒಮ್ಮೆ ಭಗವಂತ ವಿಷ್ಣು ಅವರು ಶೇಷಶಯನರಾಗಿ ನಿದ್ರಿಸ್ತಾ ಇದ್ರು. ಆಗ ಏನಾಯ್ತು ಅಂದ್ರೆ, ಭಗವಾನ್ ವಿಷ್ಣುವಿನ ಕಿವಿಯ ಭಾಗದಲ್ಲಿ ಇಬ್ಬರು ಬಹಳ ಶಕ್ತಿಶಾಲಿ ಮಹಾಪರಾಕ್ರಮಿಗಳಾದ ಮಧು ಮತ್ತು ಕೈಟಭರ ಜನ್ಮ ಆಯಿತು. ಅದೇ ಸಮಯಕ್ಕೆ ಭವಿಷ್ಯವಾಣಿ ನುಡಿಯಿತು. ಮಧು ಮತ್ತು ಕೈಟಭರಿಗೆ ಅನ್ನಿಸ್ತು ಇದು ಮಾತಾದೇವಿಯ ಮಂತ್ರದ ಉಚ್ಚಾರಣೆ ಅಂತ. ಮತ್ತೆ ಅವ್ರಿಗೆ ಅನಿಸ್ತಾ ಇತ್ತು ಮಂತ್ರದಿಂದ ಮತ್ತಷ್ಟು ಶಕ್ತಿಶಾಲಿಗಳಾಗಬಹುದು ಅಂತ. ಮತ್ತೆ ಏನಾಯ್ತು ಅಂದ್ರೆ, ಅವರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ರು. ಯಾವ್ದಿದು ಮಗು? ನಿಲ್ಲು! ಅವನು ಅಂಜನಿ ಪುತ್ರ. ನಮ್ಮ ಸಿಂಹಾಸನದ ಮೇಲೆ ಅವನ ಕಣ್ಣಿದೆ. ನಮ್ಮನ್ನು ಕೊಲ್ಲಲು ಸಿದ್ಧನಾಗಿದ್ದಾನೆ. ಆದರೆ ನಾವು ಇವನನ್ನು ಬದುಕಲು ಬಿಡುವುದಿಲ್ಲ. ಯಾಕೆ ಮತ್ತೆ ನನಗಿದೇ ಕನ್ಸು ಬೀಳ್ತಿದೆ? ಇಲ್ಲ, ವಾಸ್ತವದಲ್ಲಿ ಇದಕ್ಕೇನಾದ್ರೂ ಸಂಬಂಧ ಇದೆಯಾ? ಇಲ್ಲ ಇಲ್ಲ. ಮಹಾರಾಜ ವಾಲಿಗೆ ಅಂಜನಿ ಪುತ್ರನ್ ಮೇಲಿರೋ ದ್ವೇಷ ಬರೀ ಕಲ್ಪನೆನಾ? ಅಂಜನಿ ಸೀಮಂತದ ದಿನ ಮಹಾರಾಜ ವಾಲಿ ನನ್ನ ಜೊತೆ ನಡ್ಕೊಂಡಿದ್ದು ಕೂಡ ತುಂಬಾ ತುಂಬಾ ವಿಚಿತ್ರವಾಗಿತ್ತು. ಇಲ್ಲಿನ ಸೀಮಂತ ಸಮಾರಂಭ ನೋಡಿದ ಮೇಲೆ ನನ್ನ ಮನಸ್ಸು ಪರಿವರ್ತನೆಯಾಗಿದೆ. ಇದಕ್ಕೂ ಮೊದಲು ಅಂಜನಿ ಮತ್ತು ಕೇಸರಿಯನ್ನು ನೋಡಿ ನಮಗೂ ಒಬ್ಬ ಉತ್ತರಾಧಿಕಾರಿ ಬೇಕೆಂದು ಆಸೆಯಾಗುತ್ತಿದೆ ದೇವಿ. ಆ ದಿನ ಅವರು ಪುತ್ರ ಸಂತಾನ ಬೇಕು ಅಂತ ಹೇಳಿದ್ರು. ಆದ್ರೆ ಅದಾದ್ಮೇಲೆ ಅವ್ರು ನನ್ನಿಂದ ದೂರನೇ ಇದ್ದಾರೆ. ಇದಕ್ಕೆ ಇವತ್ತಿನವರೆಗೂ ಉತ್ತರ ಸಿಕ್ಕೇ ಇಲ್ಲ. ಅವತ್ತಿನಿಂದ ಅವರ ಹಾವಭಾವದಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಅನ್ನಿಸ್ತಿದೆ. ತಮ್ಮ ಸಿಂಹಾಸನದ ಮೇಲೆ ಇಷ್ಟೊಂದು ಮೋಹ, ಇಷ್ಟೊಂದು ಅಸುರಕ್ಷತೆಯ ಭಾವ ನಾನು ಎಂದೂ ಅವರನ್ನು ಈ ರೀತಿ ನೋಡೇ ಇಲ್ಲ. ಅವ್ರ ವರ್ಚಸ್ಸನ್ನ ಹೆಚ್ಚಿಸ್ಕೊಳಕ್ ಹೋಗಿ ಅವರು ಅಕ್ಕಪಕ್ಕದ ರಾಜರ ಜೊತೆ ಮನಸ್ತಾಪ ಮಾಡ್ಕೊಂಡ್ರ? ಮಹಾರಾಣಿ, ಏನಾಯ್ತು? ನೀವ್ ಚೀರ್ಕೊಂಡ್ ಶಬ್ದ ಕೇಳಿಸ್ತು. ನನಗೇನೂ ಆಗಿಲ್ಲ. ಮಹಾರಾಣಿ, ತಮ್ಮ ವಸ್ತ್ರಗಳನ್ನ ಸಿದ್ಧ ಮಾಡಿ ಇಡ್ಲಾಗಿದೆ. ಸಂಜೆ ಮಾರುತಿಯ ಜನ್ಮದಿನದ ಭೋಜನ ಕೂಟಕ್ಕೆ ಹೋಗ್ಬೇಕಲ್ವಾ? ಇಲ್ಲಿ ಕೇಳು. ಮಹಾರಾಜ ವಾಲಿಯಿಂದ ಸುದ್ದಿ ಬಂದೆ. ಅವರು ಯುದ್ಧ ಭೂಮಿಯಿಂದ ಯಾವಾಗ ಹಿಂತಿರುಗಿ ಬರ್ತಾರೆ? ನನಗ್ ಬಂದಿರೋ ಮಾಹಿತಿ ಪ್ರಕಾರ ಮಹಾರಾಜ ವಾಲಿ ಶತ್ರುಗಳ ಸೀಮೆಯನ್ನ ತಲುಪಿದ್ದಾರೆ. ಹಾಗೂ ಯುದ್ಧ ಮುಗಿಯಲು ಮತ್ತಷ್ಟು ಸಮಯ ಬೇಕಾಗ್ಬೋದು ಮಹಾರಾಣಿ. ಸರಿ, ನೀನಿನ್ನು ಹೊರಡು. ಅಲ್ಲಿ ಮಹಾರಾಜರು
ರಾಜ್ಯದ ಸುರಕ್ಷತೆಗೋಸ್ಕರ ತಮ್ಮ ಪ್ರಾಣನು ಲೆಕ್ಕಿಸದೆ ಶತ್ರುಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾನು ಯಾಕೆ ಅವ್ರ ವಿಷಯದಲ್ಲಿ ಕೆಟ್ಟದಾಗಿ ಯೋಚಿಸ್ತಿದ್ದೀನಿ? ನನಗೆ ಪೂರ್ತಿ ವಿಶ್ವಾಸ ಇದೆ, ಮಹಾರಾಜ ವಾಲಿ ಯುದ್ಧದಲ್ಲಿ ಗೆದ್ದು ಬೇಗ ಬರ್ತಾರೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮಹಾಗೋಡೆ ಇದೇನಾ? ಇದ್ರ ಬಗ್ಗೆನೆ ಜಾಂಬು ತಾತ ಹೇಳ್ತಾ ಇದ್ದಿದ್ದು. ನನ್ಗಂತೂ ನೋಡಿದ್ರೇನೆ ಭಯ ಆಗ್ತಿದೆ. ಈ ಗೋಡೆ ಆ ಕಡೆ ತುಂಬಾ ರಾಕ್ಷಸರಿರ್ಬಹುದು. ಅವ್ರನ್ನ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಮಾವು. ನಾನು ಕೇಳಿದ್ದೀನಿ, ಆ ರಾಕ್ಷಸರು ತುಂಬಾ ಭಯಾನಕವಾಗಿ ಕೆಟ್ಟೋರಿರ್ತಾರಂತೆ. ಅವ್ರು ಯಾವಾಗ್ಲೂ ಕೋಪದಲ್ಲೇ ಇರ್ತಾರೆ, ಮತ್ತೆ ರಕ್ತದಿಂದ ಸ್ನಾನ ಮಾಡ್ತಾರಂತೆ. ಅಯ್ಯೋ, ಇವೆಲ್ಲ ಕಲ್ಪನೆ ಕತೆಗಳು. ನಾನು ಹೇಳ್ತೀನಿ ಕೇಳಿ. ಮರದ್ರಂಬೆ ಅಂತಹ ದೊಡ್ಡ ಕೈಗಳು, ಅದ್ರ ಎತ್ತರ ಎಷ್ಟಿರುತ್ತೆ ಅಂದ್ರೆ ಆಕಾಶ ಮುಟ್ಟ ಅಷ್ಟು. ಅದ್ರ ಕಣ್ಗಳಂತೂ ಬೆಂಕಿ ಕೆಂಡು ತರ ದೊಡ್ಡ ದೊಡ್ಡ ಚೂಪಾದ ಹಲ್ಗಳಿರುತ್ತೆ. ನೋಡಿದ ತಕ್ಷಣ ಪ್ರಾಣನೇ ಹೋಗ್ಬಿಡುತ್ತೆ. ನೀನಲ್ಲಿ ನೋಡಿದ್ಯಾ? ಚತುರ್ದಶಿ ಮೇಳದಲ್ಲಿ ಒಬ್ರು ನಮ್ಗೆ ಆ ಕತೆ ಹೇಳಿದ್ರು. ಹಣ್ಣಿನ ವಾಸನೆ ಈ ಕಡೆಯಿಂದಾನೆ ಬರ್ತಿದೆ. ತೋಟ ಇಲ್ಲೇ ಎಲ್ಲ ಇರ್ಬೇಕು ಅನ್ಸುತ್ತೆ. ಅಯ್ಯೋ ಬಂದು, ನೀನಂತೂ ಭರವಸೆಗೆ ಅರ್ಹನೇ ಅಲ್ಲ. ನಾನ್ ಕೇಳಿದೀನಿ, ಅಸುರರ ರಾಜ ಇದ್ದಾನಲ್ಲ, ಅದೇ ಆ ದುಷ್ಟ ರಾವಣ, ಅವನಿಗೆ 10 ತಲೆಗಳಿವೆ ಅಂತೆ. ಅದಕ್ಕೆ ಅವನಿಗೆ ದಶಾನನ ಅಂತ ಹೇಳ್ತಾರೆ. 10 ತಲೆನಾ? ಹಾ, ಅವನಿಗೆ ತುಂಬಾ ಸಮಸ್ಯೆ ಆಗ್ತಿರ್ಬೇಕಲ್ಲ. ಯಾವ ಬಾಯಲ್ಲಿ ತಿನ್ನೋದು, ಯಾವ್ದ್ರಲ್ಲಿ ಮಾತಾಡೋದು, ಯಾವ್ದ್ರಲ್ಲಿ ನಗೋದು ಅಂತ. ಇದನ್ನೆಲ್ಲ ಹೆಂಗ್ ಮಾಡ್ತಿರ್ಬೋದು? 10 ತಲೆಗಳು, 10 ತಲೆಗಳ ಮಧ್ಯೆ ಜಗಳ ಆಗ್ಬಿಟ್ರೆ ಅಯ್ಯೋ, ರಾಕ್ಷಸರು ಬಂದ್ರು, ರಾಕ್ಷಸರು ಬಂದ್ರು. ಈಗ ಏನ್ ಮಾಡೋದು? ರಾಕ್ಷಸರು ಬಂದ್ರು. ಮಾರುತಿ, ಅಲ್ಲೇನ್ ಮಾಡ್ತಿದ್ಯಾ? ಸ್ನೇಹಿತರೆ ಬನ್ನಿ, ನಡಿ. ಸ್ವಾಮಿ, ನನಗೆ ಶಿವಲೀಲೆಯನ್ನು ಪ್ರತ್ಯಕ್ಷವಾಗಿ ನೋಡುವ ಅವಕಾಶ ಸಿಕ್ಕಿದೆ. ನಾನು ನಿಸ್ಸಂಕೋಚವಾಗಿ ಹೇಳುತ್ತಿದ್ದೇನೆ, ಈ ಮಾರುತಿಯು ತನ್ನ ಬಾಲಲೀಲೆಯಿಂದ ಬಹಳ ರಂಜಿಸುತ್ತಿದ್ದಾನೆ. ಅವನು ಬಾಲಕನಾಗಿಯೇ ಇದ್ದರೆ ಎಷ್ಟು ಚೆನ್ನ. ಅಬ್ಬಾ, ಎಂತ ಸುಂದರವಾದ ತೋಟ, ಎಷ್ಟೊಂದು ಹಣ್ಣುಗಳು. ನೋಡ್ತಿದ್ರೆ ಮನ್ಸಿಗೆ ತುಂಬಾ ಸಂತೋಷವಾಗ್ತಿದೆ. ಪ್ರತಿಯೊಂದು ಅವತಾರಕ್ಕೂ ಮಹತ್ವದ ಉದ್ದೇಶ ಇರುತ್ತದೆ ದೇವಿ. ದಕ್ಷನ ಅಹಂಕಾರ ಮುರಿಯಲು ನಾವು ವೀರಭದ್ರನ ಅವತಾರ ತಾಳಬೇಕಾಯಿತು. ಅದಾದ ನಂತರ ಭೈರವನ ಅವತಾರದಲ್ಲಿ ಸಮಸ್ತ ಸೃಷ್ಟಿಯಲ್ಲೇ ಒಳಿತು ಮತ್ತು ಕೆಡುಕುಗಳ ಸಮತೋಲನವಾಗಿಸಿದ್ದು. ಅದೇ ಪ್ರಕಾರ ಮಾರುತಿಯ ಅವತಾರದ ಉದ್ದೇಶ ಸೃಷ್ಟಿಯಲ್ಲೇ ಧರ್ಮದ ಮತ್ತು ಭಕ್ತಿಯ ಸ್ಥಾಪನೆ ಮಾಡುವುದು. ನಿಮ್ಮ ಲೀಲೆಗಳು ನಿಮಗೆ ಮಾತ್ರ ಗೊತ್ತು ಪ್ರಭು. ಆದರೆ ಒಬ್ಬ ಪುಟ್ಟ ಬಾಲಕನ ಮಾವಿನ ಆಸೆಯಿಂದ ಧರ್ಮಸ್ಥಾಪನೆ ಹೇಗೆ ಆಗುತ್ತದೆ? ನನಗಂತೂ ಏನೂ ತಿಳಿಯುತ್ತಿಲ್ಲ.
ನಿಮ್ಮ ಹಾಗೆ ಮಾರುತಿಗೂ ಏನೂ ತಿಳಿದಿಲ್ಲ ದೇವಿ. ಅವನು ಇಲ್ಲಿ ಮಾವಿನ ಹಣ್ಣಿಗಾಗಿ ಬಂದಿದ್ದಾನೆ. ಈ ತೋಟದ ಮಾರ್ಗವು ಅವನಿಗೆ ಅವನ ಅವತಾರದ ವಾಸ್ತವ ಉದ್ದೇಶವನ್ನು ತಿಳಿಸುತ್ತದೆ ಎಂದು ಅವನಿಗೇ ತಿಳಿದಿಲ್ಲ ದೇವಿ.